ನಾವು ಸಾಕ್ಷಿ ದುಷ್ಟಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸದಾ ಅಡೋಲ ಮತ್ತು ಏಕರಸವಾಗಿ ಇರುವೆವು. ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮಂತ್ರದ ಮೂಲಕ ಪ್ರತಿಯೊಂದು ಆತ್ಮರನ್ನು ಸಂತುಷ್ಟರನ್ನಾಗಿ ಮಾಡುತ್ತಾ ಸದಾ ಸಂತುಷ್ಟರಾಗಿರುವೆವು. ಸಿಹಿಯಾದ ಮಾತು ಮತ್ತು ಹಸನ್ಮುಖ ಚಹರೆಯಿಂದ ಪ್ರತಿಯೊಬ್ಬರ ಜೊತೆ ಮಧುರತೆ ಸಂಪನ್ನ ವ್ಯವಹಾರ ಮಾಡುವೆವು. ಸತ್ಯ ಮತ್ತು ಸ್ವಚ್ಛ ಹೃದಯದಿಂದ ಭೋಲಾನಾಥ ಶಿವತಂದೆಯ ರಾಜಿ ಮಾಡುತ್ತಾ ಚಿಂತೆ ಮತ್ತು ವ್ಯರ್ಥ ಚಿಂತನೆಗಳಿಂದ ಮುಕ್ತರಾಗಿರುವೆವು. ಸ್ವರಾಜ್ಯಾಧಿಕಾರಿಯಾಗಿ ನಿಯಂತ್ರಣ ಮತ್ತು ಆಡಳಿತ ಶಕ್ತಿಯ ಮೂಲಕ ಮನಸ್ಸು ಬುದ್ಧಿಯನ್ನು ವ್ಯರ್ಥದಿಂದ ಮುಕ್ತಗೊಳಿಸಿ ಸಂಕಲ್ಪ ಮತ್ತು ಸಮಯದ ಉಳಿತಾಯ ಮಾಡುತ್ತೇವೆ. ಪರಚಿಂತನೆ ಪರದರ್ಶನ ಮತ್ತು ಪರಮತದಿಂದ ಮುಕ್ತರಾಗಿ ಪರೋಪಕಾರಿಗಳಾಗುತ್ತೇವೆ. ದೃಢತೆ ಮತ್ತು ಪರಿವರ್ತನೆಯ ಶಕ್ತಿಯಿಂದ ಪ್ರತಿಯೊಂದು ಕಾರಣವನ್ನು ನಿವಾರಣೆ ಮಾಡಿ ಸಮಾಧಾನ ಸ್ವರೂಪರಾಗುತ್ತೇವೆ. ಓಂ ಶಾಂತಿ. ಅವರು ನಿಮ್ಗೆ ಫಸ್ಟ್ ಟೈಮ್ ಸಿಕ್ಕಿದಾರ. ಆ ಅಕ್ಕೋರ ವಿಶೇಷತೆ ಅಂತೂ ಬಹಳಷ್ಟು ಅದಾವ. 1-2 ಅಂತೂ ಇಲ್ಲ. ವಿಶೇಷತೆ ಸೇವಾ ಭಾಳ ಮಾಡ್ತಿರ್ತಾರೆ. ಸದಾ ಬ್ಯುಸಿ ಇರ್ತಾರೆ. ಆಲ್ರೌಂಡ್ ಸೇವಾದಾರಿಗೆ ಒಂದು ರಂಗೋಲಿ ಹಾಕೋ ಸೇವೆಯಿಂದ ಹಿಡ್ಕೊಂಡು ಭಾಷಣ ಮಾಡ್ತಾರೆ ಸೇವೆ ಎಲ್ಲಾ ತರದ ಸೇವೆಯನ್ನು ಮಾಡ್ತಿರ್ತಾರ. ಅವರಷ್ಟು ಬ್ಯುಸಿ ಇರ್ತಾರ. ಆದ್ರೂ ಅಂಥದ್ರಲ್ಲೂ ನಿಮ್ಗೆ ಸಮಯ ಕೊಟ್ಟು ಬಂದಿದ್ದಾರ. ಅದಕ್ಕಾಗಿ ಅಕ್ಕೋರಿಗೆ ನಿಮ್ಮೆಲ್ಲರ ವತಿಯಿಂದ ಸ್ವಾಗತ. ಅವ್ರ ಜೊತೆ ಯಾವತ್ತು ನಿರಂತರವಾಗಿ ಸಹಯೋಗಿಯಾಗಿ ಸೇವೆಯನ್ನ ಮಾಡ್ತಿರುವಂತ ಮಾಲಾಪುರ್ ಯಾವತ್ತು ಎಲ್ಲಾ ಫಂಕ್ಷನ್ಗಳಿಗೂ ಬ್ರಹ್ಮ ಭೋಜನವನ್ನ ತಯಾರು ಮಾಡೋದು ಯಾರು ಅಂದ ಮಾಲಾಪುರ್ ಬಹಳ ವಿಶೇಷವಾಗಿ ತಯಾರು ಮಾಡ್ತಿರ್ತಾರ. ಅವ್ರಿಗೆ ನಿಮ್ಮೆಲ್ಲರ ವತಿಯಿಂದ ಸ್ವಾಗತ. ಈಗ ನಮ್ಮ ಸೇವಾ ಕೇಂದ್ರದ ಅಕ್ಕವರಂತ ಸುರೇಖಾ ಅವರು ಬಹಳ ಬಿಸಿ ಇದಾರ. ಯಾಕಂದ್ರಿ ನಾಳೆನೆ ಮದುವೆ ಕೊಟ್ಟಿದಾರ. ಅಂತದ್ರಲ್ಲೂ ಸಹ ನಮ್ ಕರೆಗೆ ಹೋಗ್ಕೊಟ್ಟು ಬಂದು ನಿಮ್ ಜೊತೆ ಎಲ್ಲಾ ಶಿವರಾತ್ರಿಯನ್ನ ಆಚರಿಸ್ತಾ ಇದಾರ. ಅಕ್ಕರಿಗೆ ಎಲ್ಲರ ವತಿಯಿಂದ ಕೋಲಾರದಿಂದ ಬಂದಂತ ಭಾವನಾ ಕೋರ್ ಎಲ್ಲರಿಗೂ ಚಿರಪರಿಚಿತರು. ಅವರಂತ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಅಕ್ಕೋರ ವತಿಯಿಂದ ನಮ್ಮೆಲ್ಲರ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ. ಭಾರತ ಹಬ್ಬಗಳ ದೇಶ. ಇಡೀ ವರ್ಷದಲ್ಲಿ ಬೇರೆ ಬೇರೆ ಹಬ್ಬಗಳನ್ನ ಆಚರಣೆ ಮಾಡ್ತಾನೆ ಇರ್ತೀವಿ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯ ಇಡೀ ಜಗತ್ತಿಗೆ ಪ್ರಸಿದ್ಧ ಆಗಿರುವಂಥದ್ದು. ಅದರಲ್ಲೂ ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಶಿವರಾತ್ರಿ ಅಂದರೆ ಏನು, ಯಾತಕ್ಕೆ ಆಚರಣೆ ಮಾಡಬೇಕು ಅನ್ನೋದನ್ನ ಅರ್ಥಸಹಿತವಾಗಿ ತಿಳಿದು ಆಚರಣೆ ಮಾಡಿದಾಗ ಇನ್ನೂ ಸಾರ್ಥಕ ಇರ್ತದೆ. ನಾವು ಶಿವರಾತ್ರಿ ಅಂತ ಹೇಳ್ತೀವಿ. ಶಿವನಿಗೂ ರಾತ್ರಿಗೂ ಸಂಬಂಧ ಏನು?
ಯಾಕೆ ಶಿವರಾತ್ರಿ ಅಂತ ಹೇಳಿದ್ರು ಅಂದ್ರೆ, ಶಿವನು ಈ ಭೂಮಿಯ ಮೇಲೆ ರಾತ್ರಿ ಸಮಯದಲ್ಲಿ ಬಂದ. ರಾತ್ರಿ ಯಾವುದು? ಈ ಸೂರ್ಯ ಇಲ್ಲದ ರಾತ್ರಿ ಅಲ್ಲ. ಇಡೀ ಜಗತ್ತಿನಲ್ಲಿ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಮೋಸ, ವಂಚನೆ, ದುಃಖ, ನೋವು, ಹಿಂಸೆ ಎಲ್ಲವೂ ಅತಿಯಾಗಿತ್ತು. ಆಗ ನಾವು ಭಗವಂತನನ್ನ ಒಂದಲ್ಲ ಒಂದು ರೂಪದಿಂದ ಕೂಗ್ತಿದ್ದೀವಿ. ಕಷ್ಟ ಆದಾಗ ಯಾರನ್ನು ಕೂಗಿದ್ದೀವ್ರಿ? ಭಗವಂತನನ್ನೇ ಕೂಗಿದ್ದೀವಿ. ಆ ಕೂಗನ್ನ ಕೇಳಿ ಪರಮಾತ್ಮ ಈ ಸೃಷ್ಟಿಯ ಪರಿವರ್ತನೆಗಾಗಿ ಭೂಮಿಯ ಮೇಲೆ ಅವತರಿಸಿರುವಂತಹ ಸಮಯವನ್ನ, ಅಜ್ಞಾನದ ಘೋರ ಅಂಧಕಾರದ ಸಮಯವನ್ನ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಶಿವರಾತ್ರಿಯ ಸಮಯದಲ್ಲಿ ನಾವು ಆಚರಣೆ ಮಾಡಬೇಕು ಅಂದ್ರೆ ಮೊದಲು ಉಪವಾಸ ಮಾಡ್ತೀವಿ. ಬೆಳಿಗ್ಗೆಯಿಂದ ಎಲ್ಲಿವರೆಗೆ ಪೂಜೆ ಮಾಡ್ತೀವಿ ಅಲ್ಲಿವರೆಗೆ ನೀರು ಆಹಾರ ತಗೊಳ್ಳದೇನೆ ಉಪವಾಸ ಮಾಡ್ತೀವಿ. ಉಪವಾಸ ಅಂದ್ರೆ ಏನು ಅದನ್ನು ಪರಮಾತ್ಮ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಪರಮಾತ್ಮನಿಗೆ ಎಂತ ಉಪವಾಸ ಪ್ರೀತಿ? ಕೆಲವರು ಅನ್ನ ನೀರು ಇಲ್ಲದೇನೆ ಉಪವಾಸ ಮಾಡ್ತಾರೆ. ಕೆಲವರು ರೊಟ್ಟಿ ಪಲ್ಯ ಬದಲಾಗಿ ಬಾಳೆಹಣ್ಣು, ಸಾಬುದಾನಿ, ಶೇಂಗಾ ಉಂಡಿ ತಿಂದು ಉಪವಾಸ ಮಾಡ್ತಾರೆ. ಯಾವ ಉಪವಾಸ ಭಗವಂತನಿಗೆ ಪ್ರೀತಿ? ವಿಚಾರ ಮಾಡಿ. ಪರಮಾತ್ಮನಿಗೆ ಈ ಎರಡೂ ಉಪವಾಸ ಪ್ರೀತಿ ಇಲ್ಲ. ಉಪವಾಸ ಅಂದ್ರೆ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರುವುದು. ನಮ್ಮ ಮನಸ್ಸು ಬುದ್ಧಿ ಪರಮಾತ್ಮನ ಸಮೀಪ ಇರುವುದೇ ನಿಜವಾದ ಉಪವಾಸ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ರು, ಹೊಟ್ಟೆ ತುಂಬಾ ಚಂದಗೆ ಉಂಡಿವಿ ಅಂದ್ರೆ ಪರಮಾತ್ಮನ ನೆನಪು ಮಾಡೋದಕ್ಕಾಗುದಿಲ್ಲ. ಚಂದಗೆ ಹೊಟ್ಟೆ ತುಂಬಾ ಊಟ ಮಾಡಿದ್ಕೊಳ್ಳ ಏನಾಗ್ತದೆ? ನಿದ್ದೆ ಬರ್ತದೆ. ಅದಕ್ಕೆ ಸುಸ್ತು ಬರಬಾರ್ದು ಅನ್ನೋದಕ್ಕಾಗಿ ಹಗುರವಾದ ಆಹಾರವನ್ನು ತಗೊಳ್ಬೇಕು ಅಂತ ನಮ್ಮ ಹಿರಿಯರು ಪದ್ಧತಿ ಹಾಕಿದ್ರು. ಅದಕ್ಕೆ ಯಾವುದೇ ತಂದೆ ತಾಯಿಗೆ ಮಕ್ಕಳು ಉಪವಾಸ ಇದ್ರ ಪ್ರಸನ್ನ ಇರ್ತೀರೇನ್ರಿ? ಖುಷಿ ಖುಷಿ ಇರ್ತೀರೇನ್ರಿ? ಒಂದು ದಿನ ತಪ್ಪು ಡಬ್ಬಿ ಬಿಟ್ಟು ಹೋದ್ರೆ ಏನಾರೇ ಮಾಡಿ ಮುಟ್ಟಿಸ್ಬೇಕು ಅಂತ ವ್ಯವಸ್ಥೆ ಮಾಡ್ತೀವಿ. ಆದ್ಮೇಲೆ ನಮ್ಮ ತಂದೆ ಪರಮಾತ್ಮ ನಾವು ಉಪವಾಸ ಇರಬೇಕು ಅಂತ ಇಚ್ಛೆ ಪಡೋದಿಲ್ಲ. ಆದ್ರೆ ಪರಮಾತ್ಮ ಇಚ್ಛೆ ಪಡೋದು ಯಾವುದು ಅಂದ್ರೆ ಉಪವಾಸ. ನಮ್ಮ ಮನಸ್ಸು ಬುದ್ಧಿ ಭಗವಂತನ ಹತ್ತಿರ ಇಡಬೇಕು. ಈಗ ಎಲ್ಲಾ ತಂದೆ ತಾಯಿಗಳನ್ನೇ ಏನ್ ಇಚ್ಛೆ ಪಡ್ತೀರಿ? ನಮ್ಮ ಮಕ್ಕಳು ನಮ್ಮ ಹತ್ರನೇ ಇರ್ಲಿ ಅಂತಾನೆ ಇಚ್ಛೆ ಪಡ್ತಾರೆ. ಹಂಗೆ ಭಗವಂತನು ಏನ್ ಇಚ್ಛೆ ಪಡ್ತಾನೆ ಅಂದ್ರೆ ನಮ್ಮ ಮನಸ್ಸು ಬುದ್ಧಿಯಿಂದ ಭಗವಂತನ ಹತ್ತಿರ ನಾವು ಇರಬೇಕು. ಇದು ನಿಜವಾದ ಉಪವಾಸ. ಈಗ ವಾರದಲ್ಲಿ 7 ದಿನ ಇದ್ದಾವೆ. 7 ದಿನ ಒಬ್ಬೊಬ್ರು ಉಪವಾಸ ಮಾಡ್ತಾರೆ. ಒಬ್ರು ಸೋಮವಾರ ಮಾಡಿದ್ರೆ, ಒಬ್ರು ಮಂಗಳವಾರ, ಒಬ್ರು ಬುಧವಾರ, ಬೇರೆ ಮಾಡ್ತಾರೆ. ಆದರೆ ನಾವು ಯಾವ ಉಪವಾಸ ಮಾಡ್ತೀವಿ? ಒಬ್ರು ಗೋಧಿ ಬಿಟ್ಟಿವಿ ಅಂದ್ರು, ಒಬ್ರು ಕಡಲೆಬೇಳೆ ಬಿಟ್ಟಿವಿ ಅಂತಂದ್ರು, ಒಬ್ರು ಬಾಳೆಹಣ್ಣು ಬಿಟ್ಟಿವಿ ಅಂತಂದ್ರು. ಆದ್ರೆ ಇವುಗಳನ್ನ ಬಿಟ್ಟಿವಿ, ಈ ಪದಾರ್ಥಗಳನ್ನ ನಾವು ಬಿಟ್ಟಿವಿ. ಬಿಟ್ರೆ ಮತ್ತೊಂದು ಪದಾರ್ಥ ಹೊಟ್ಟೆ ತುಂಬಾ ಊಟ ಮಾಡ್ತೀವಲ್ಲ, ಮತ್ತೆ ಬಿಟ್ರೆ ಏನ್ ವ್ಯತ್ಯಾಸ? ಊಟ ಯಾಕೆ ಮಾಡ್ತೀವಿ ಅಂದ್ರೆ ಈ ಹೊಟ್ಟೆಗೆ ಶರೀರ ನಡಿಬೇಕು. ಯಾವ ರೀತಿ ಆ ಗಾಡಿ ನಡಿಬೇಕು ಅಂದ್ರೆ ಪೆಟ್ರೋಲ್ ಹಾಕ್ತಿವಿ, ಈ ಗಾಡಿ ನಡಿಬೇಕು ಅಂದ್ರೆ ಊಟ ಹಾಕ್ತೀವಿ. ನಾವು ಬಾಳೆಹಣ್ಣು ಬಿಟ್ಟಿವಿ, ಉಳಿದದ್ದೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ. ಕಡ್ಲಿಬೇಳೆ ಬಿಟ್ಟಿವಿ, ಉಳಿದದ್ದೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ. ಆದ್ರೆ ಏನ್ ನೆನಪಿರ್ತದಂದ್ರೆ, ಬರೀ ನಾ ದೇವ್ರ ಕಡ್ಲಿನೇ, ದೇವ್ರ ಕಡ್ಲಿಬೇಳೆ ಬಿಟ್ಟಿನಿ, ದೇವ್ರ ಕಡ್ಲಿಬೇಳೆ ಬಿಟ್ಟಿನಿ, ದೇವ್ರ ಅಕ್ಕಿ ಬಿಟ್ಟಿನಿ, ದೇವ್ರ ಅನ್ನ ಬಿಟ್ಟಿನಿ. ಆ ದೇವ್ರ ಹೆಸರು ತಗೊಂಡು ಬಿಟ್ಟಿವಿ ನಾವು ಉಪವಾಸ ಮಾಡ್ತೀವಿ, ವ್ರತ ಮಾಡ್ತೀವಿ ಅಂತ ಮಾಡ್ತಿರ್ತೀವಿ. ಇಂಥ ಉಪವಾಸ ಭಗವಂತನಿಗೆ ಪ್ರಿಯ ಅಲ್ಲ. ಈಗ ಸೋಮವಾರಕ್ಕೊಂದಿನ ನಾನು ಚಿಂತೆ ಮಾಡೋದಿಲ್ಲ ಅಂತ ವ್ರತ ಹಿಡಿದೀವಿ ಅಂತಂದ್ರೆ ಅದು ನಮ್ಮ ಉನ್ನತಿ ಆಗ್ತದೆ. ಮಂಗಳವಾರಕ್ಕೊಂದಿನ ನಾನು ಯಾರ್ದು ಅವಗುಣ ನೋಡುವುದಿಲ್ಲ, ಎಲ್ಲರಲ್ಲಿನೂ ವಿಶೇಷತೆನೇ ನೋಡ್ತೀನಿ ಅಂತ ವ್ರತ ಹಿಡಿದ್ರೆ ಅದರಿಂದ ಏನಾಗ್ತದ್ರಿ? ನಮ್ಮ ಉನ್ನತಿ ಆಗ್ತದೆ. ಈ ರೀತಿ ನಮ್ಮ ಒಳಗಡೆ ಯಾವ್ದು ತೊಂದರೆ ಕೊಡುವಂತ ಗುಣಗಳಿದ್ದಾವೋ ಅವುಗಳನ್ನ ಬಿಡ್ತೀನಿ ಅಂತ ಉಪವಾಸ ಮಾಡಿದ್ರೆ ಅದು ಸಾರ್ಥಕ ಉಪವಾಸ ಆಗ್ತದೆ, ಭಗವಂತನಿಗೆ ಪ್ರಿಯ ಆಗ್ತದೆ. ಅದಕ್ಕೆ ನಾವು ಉಪವಾಸ ಮಾಡೋದು ಅರ್ಥಾತ್ ಪರಮಾತ್ಮನ ಹತ್ತಿರ ಇರೋದು. ಎರಡನೇದು ಶಿವಲಿಂಗದ ಪೂಜೆ ಮಾಡ್ತೀವಿ. ಶಿವಲಿಂಗದ ಪೂಜೆ ಮಾಡ್ಬೇಕು ಅಂತಂದ್ರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡ್ಬೇಕು ಅಂತಂದ್ರೆ 5 ಪದಾರ್ಥಗಳನ್ನ ಹಾಕ್ತಿವಿ. ಪಂಚಾಮೃತ, ಹಾಲು, ಜೇನುತುಪ್ಪ, ಗೋಮೂತ್ರ, ಮೊಸರು, ಬಾಳೆಹಣ್ಣು, ಸಕ್ಕರೆ ಹಾಕ್ತೀವಿ. ಈ ಪದಾರ್ಥಗಳನ್ನ ಹಾಕಿ ಶಿವನಿಗೆ ಅಭಿಷೇಕ ಮಾಡ್ತೀವಿ. ಆ ಶಿವನಿಗೆ ಎರಿತೀವಿ. ಆ ಶಿವ ಏನಾದ್ರೂ ಅಶುದ್ಧ ಇದ್ದಾನೇನ್ರಿ? ಯಾಕೆ ಆ ಪದ್ಧತಿ ನಮ್ಮ ಹಿರಿಯರು ಮಾಡಿದ್ರು ಅಂತಂದ್ರೆ ಆ 5 ಪದಾರ್ಥಗಳಲ್ಲಿ ಆರೋಗ್ಯವರ್ಧಕ ಗುಣ ಇದ್ದಾವೆ. ನಮ್ಮ ಆರೋಗ್ಯವನ್ನ ಚೆನ್ನಾಗಿಡುವಂತ ಗುಣ ಇದ್ದಾವೆ.
ಅವ ಪಂಚಾಮೃತ ಮಾಡ್ಕೊಂಡು ದಿನ ಕುಡಿಬೇಕು ಅಂತಂದ್ರೆ ನಾವು ಮಾಡೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ರು, ದೇವರ ಹೆಸರಿಂದ ದೇವರ ಅಭಿಷೇಕ ಮಾಡಿದಾಗ ಇನ್ನೂ ಅದೇನಾಗ್ತದೆ, ಶಕ್ತಿ ಹೆಚ್ಚಾಗ್ತದೆ, ಭಾವನೆ ಹೆಚ್ಚಾಗ್ತದೆ. ಆ ರೂಪದಿಂದ ಅಭಿಷೇಕ ತಗೊಳ್ಳೋದಕ್ಕಾಗಿ ಶಿವನಿಗೆ ಅಭಿಷೇಕ ಮಾಡುವಂತ ಪದ್ಧತಿಯನ್ನ ಹಾಕಿದ್ರು. ಅಭಿಷೇಕ ಮಾಡಿದ್ಮೇಲೆ ಏನ್ ಮಾಡ್ತೀವಿ, 3 ಬೆರಳು ವಿಭೂತಿ ಹಚ್ಚುತ್ತೀವಿ, 1 ಬೆರಳು 1 ಬಟ್ಟು ಕುಂಕುಮ ಇಡ್ತೀವಿ. ವಿಭೂತಿ ಯಾಕೆ 3 ಬೆರಳು ಹಚ್ಚಿದೀವಿ ಅಂದ್ರೆ, ಭಗವಂತನು 3 ಸ್ಥಾಪನೆ ಪಾಲನೆ ವಿನಾಶ ಮಹಾನ್ ಕರ್ತವ್ಯ ಮಾಡಿದ ಅನ್ನೋದಕ್ಕಾಗಿ ವಿಭೂತಿ ಹಚ್ಚಿದ್ದೀವಿ. ಆಮೇಲೆ ನಾವು ವಿಭೂತಿ ಹಚ್ಚಿಕೊಳ್ತೀವಿ. ಯಾಕೆ ಹಚ್ಚಿಕೊಂಡಿವಿ ಅಂದ್ರೆ, ನಾವು ಮನ ವಚನ ಕರ್ಮದಿಂದ ಪರಿಶುದ್ಧ ಆಗಿರ್ತೇವೆ. ಅಶುದ್ಧತೆಯನ್ನ ಭಸ್ಮ ಮಾಡಿ ಶುದ್ಧತೆ ಭಸ್ಮವನ್ನ ಹಚ್ಚಿಕೊಳ್ತೀವಿ ಅನ್ನೋದಕ್ಕಾಗಿ ಹಣೆಗೆ ಕುಂಕುಮ ಹಚ್ಚುವ ಪದ್ಧತಿ ಬಂತು. ಅದ್ರ ಜೊತೆಗೆ ಕುಂಕುಮ ಬೆಟ್ಟನ್ನ ಶಿವನಿಗೂ ಇಡ್ತೀವಿ, ನಾವು ಹಚ್ಚಿಕೊಳ್ತೀವಿ. ಯಾಕೆ ಅಂದ್ರೆ ಪರಮಾತ್ಮನು ನಿರಾಕಾರ ಜ್ಯೋತಿ ಸ್ವರೂಪನು, ಪರಮಾತ್ಮನು ಏಕೈಕನು ಅನ್ನೋದಕ್ಕಾಗಿ ಕುಂಕುಮ ಬಟ್ಟನ್ನು ಇಡ್ತೀವಿ. ನಾವು ಕುಂಕುಮ ಹಚ್ಚಿಕೊಳ್ತೀವಿ. ಯಾಕೆ ಅಂದ್ರೆ ನಾನು ಆತ್ಮ ಜ್ಯೋತಿ ಬಿಂದು ಸ್ವರೂಪ ಇದ್ದೇನೆ, ನಾನು ಪ್ರಕಾಶ ಸ್ವರೂಪ ಇದ್ದೇನೆ ಅನ್ನೋ ಸ್ಮೃತಿಗಾಗಿ ಕೆಂಪು ಕುಂಕುಮವನ್ನೇ ಹಚ್ಚುವಂತ ಪದ್ಧತಿ ನಮ್ಮ ಹಿರಿಯರು ಹಾಕೊಟ್ರು. ಹಾಗೂ ಶಿವಲಿಂಗಕ್ಕೆ ಉತ್ರಾಣಿ ಕಡ್ಡಿ ಏರಿಸ್ತೀವಿ. ಉತ್ರಾಣಿ ಕಡ್ಡಿ ಮೇಲಿದ್ದೆಲ್ಲ ಮುಳ್ಳನ್ನೆಲ್ಲ ತೆಗೆದು ಬತ್ತಿ ಸುತ್ತಿ ತುಪ್ಪದೊಳಗೆ ಎದ್ದಿ ಶಿವನಿಗೆ ಬೆಳೆದು. ಯಾಕಪ್ಪ ಅದೇ ಕಡ್ಡಿ ಯಾತಕ್ಕೆ ಮಾಡಿದ್ರು? ದಿನ ಘಮ ಘಮ ಇರುವಂತಹ ಅಗರಬತ್ತಿಯನ್ನು ಬೆಳಗ್ತಿದ್ದೀವಿ, ಆದ್ರೆ ಶಿವರಾತ್ರಿ ದಿನ ಉತ್ರಾಣಿ ಕಡ್ಡಿ ಯಾಕೆ ಬೆಳಗು ಪದ್ಧತಿ ಮಾಡಿದ್ರು ಅಂತಂದ್ರೆ, ವರ್ಷಕ್ಕೆ 1 ದಿನ ಆದ್ರೂ ನಾವು ನಮ್ಮ ಒಳಗಡೆ ಇರುವಂತಹ ಕೆಟ್ಟ ಗುಣಗಳನ್ನು ತೆಗೆದು, ಉತ್ರಾಣಿ ಕಡ್ಡಿ ಮೇಲೆ ಇರುವಂತಹ ಮುಳ್ಳನ್ನೆಲ್ಲ ತೆಗಿತೀವಿ, ಹಂಗೆ ನಮ್ಮ ಒಳಗಡೆ ಇರುವಂತಹ ಕೆಟ್ಟ ಗುಣಗಳನ್ನು ತೆಗೆದು ನಾವು ಭಗವಂತನಿಗೆ ಅರ್ಪಿತ ಆಗ್ತೀವಿ. ಇಷ್ಟೊತ್ತನ ಹಾಡು ಹೇಳಿದ್ರಲ್ಲ, ನಿರ್ಮಲವಾದ ಮನವೇ ಕರ್ಪೂರದ ಆರತಿ ಅಂತ. ಹೀಗೆ ನಮ್ಮ ನಿರ್ಮಲ ಮನಸ್ಸಿನಿಂದ ನಮ್ಮ ಮನಸ್ಸು ಅನ್ನುವಂತ ಕರ್ಪೂರದ ಆರತಿಯನ್ನ ಭಗವಂತನಿಗೆ ಬೆಳಗುತ್ತೇನೆ, ಅರ್ಪಿಸ್ತೇನೆ ಅನ್ನೋದಕ್ಕಾಗಿ ಆ ಒಂದು ಉತ್ರಾಣಿ ಕಡ್ಡಿಯನ್ನ ಬೆಳೆದಿದೆ. ಶಿವಲಿಂಗಕ್ಕೆ 3 ದಳದ ಪತ್ರಿಯನ್ನು ಏರಿಸಿ ಡೇಟ್ ಮೇಲ್ ಮಾಡಿ ಆ ದಳಗಳನ್ನ ಕೆಳಗೆ ಮಾಡಿ ಶಿವಲಿಂಗಕ್ಕೆ ಏರಿಸ್ತೀವಿ. ಯಾಕಪ್ಪ ಅಂತಂದ್ರೆ, ಪರಮಾತ್ಮನು ಸ್ಥಾಪನೆ ಪಾಲನೆ ವಿನಾಶ ಅನ್ನುವಂತಹ ಅದ್ಭುತ ಕರ್ತವ್ಯವನ್ನ ಮಾಡಿದ್ರು. ಪರಮಾತ್ಮನ ಕರ್ತವ್ಯದ ಸ್ಮೃತಿಗಾಗಿ 3 ದಳದ ಪತ್ರಿಯನ್ನು ಶಿವಲಿಂಗಕ್ಕೆ ಏರಿಸ್ತೀವಿ. ಹಾಗೂ ಶಿವನಿಗೆ ಎಕ್ಕೆ ಹೂವನ್ನು ಏರಿಸ್ತೀವಿ. ಬೇರೆ ಎಲ್ಲ ದೇವತೆಗಳಿಗೆ ಸುಗಂಧ ಇರುವಂತಹ ಗುಲಾಬಿ, ಮಲ್ಲಿಗೆ, ಸೇವಂತಿಗೆ, ಬೇರೆ ಬೇರೆ ಈ ಎಲ್ಲ ಹೂಗಳನ್ನು ಏರಿಸ್ತೀವಿ. ಖಾಸ್ ಅವತ್ತಿನ ದಿನ ಶಿವಲಿಂಗಕ್ಕೆ ಎಕ್ಕೆ ಹೂನೇ ಪ್ರೀತಿ ಅಂತ ಏರಿಸ್ತೀವಿ. ಯಾಕಪ್ಪ ಅಂತಂದ್ರೆ, ಆ ಎಕ್ಕೆ ಹೂನಲ್ಲಿ ಸುಗಂಧನೂ ಇಲ್ಲ, ಸುಂದರನೂ ಇಲ್ಲ, ಆದ್ರೂ ಕೂಡ ಅದು ಶಿವನಿಗೆ ಅರ್ಪಿತ. ಹಾಗೆಯೇ ನಮ್ಮಲ್ಲಿ ಗುಣಗಳು ಇಲ್ಲದೆ ಇದ್ರೂ ಕೂಡ, ನಾವು ಸುಂದರ ಇಲ್ಲದೆ ಇದ್ರೂ ಕೂಡ ಪರಮಾತ್ಮನಿಗೆ ನಾವು ಪ್ರಿಯರು. ಅದಕ್ಕೆ ಪರಮಾತ್ಮನಿಗೆ ಮಹಿಮೆ ಮಾಡ್ತಾರೆ, ಫೂಲೋನ್ ಸೆ ಭಿ ಪ್ಯಾರ್ ಕಾಂಟೋನ್ ಸೆ ಭಿ ಪ್ಯಾರ್. ಭಗವಂತ ಹೂ ಇರೋರ್ಗೂ ಪ್ರೀತಿಸ್ತಾನೆ, ಮುಳ್ಳಿರುವವರೆಗೂ ಪ್ರೀತಿಸ್ತಾನೆ. ಮುಳ್ಳಿನಂತೆ ಇರುವಂತವರನ್ನ ಹೂಗಳನ್ನಾಗಿ ಮಾಡೋದಕ್ಕಾಗಿ ಭಗವಂತ ಬಂದಾನೆ. ಅದಕ್ಕಾಗಿ ಏನ್ ಮಾಡಿದೀವಿ, ಆ ಎಕ್ಕೆ ಹೂವನ್ನ ಶಿವನಿಗೆ ಏರಿಸುವಂತ ಪದ್ಧತಿ ಬಂತು. ಆಮೇಲೆ ಶಿವರಾತ್ರಿಯ ದಿನ ವಿಶೇಷ ದಿನಗಳಲ್ಲಿ ಶಿವನಿಗೆ ಮುಖವನ್ನ ಹಾಕುವಂತ ಪದ್ಧತಿ ಇದೆ. ಆ ಮುಖನು 60 ವರ್ಷ ವಯಸ್ಸಿನ ಮನುಷ್ಯನ ಮುಖವನ್ನ ಹಾಕುವುದನ್ನ ನೋಡಿದ್ದೀವಿ. ಬಂಗಾರದ್ದೇ ಇರ್ಬೋದು, ತಾಮ್ರದ್ದೇ ಇರ್ಬೋದು, ಬೆಳೆಯದೇ ಇರ್ಬೋದು, ಆ ಮುಖವನ್ನ ಶಿವನಿಗೆ ಹಾಕ್ತೀವಿ. ಯಾಕಪ್ಪ ಶಿವನು ನಿರಾಕಾರ ಇದ್ದಾನೆ, ಮುಖ ಯಾಕೆ ಹಾಕಿದೀವಿ ಅಂದ್ರೆ, ಪರಮಾತ್ಮನಿಗೆ ತನ್ನದೇ ಆದಂತ ಈ ದೇಹ ಇಲ್ಲ. ಪರಮಾತ್ಮನಿಗೆ ಸೃಷ್ಟಿಯ ಮೇಲೆ ಸೃಷ್ಟಿ ಪರಿವರ್ತನೆಗಾಗಿ ಸ್ಥಾಪನೆ ಪಾಲನೆ ವಿನಾಶದ ಕರ್ತವ್ಯವನ್ನ ಮಾಡಬೇಕಾಗಿದೆ. ಅವನಿಗೆ ದೇಹನೇ ಇಲ್ಲ ಅಂದ್ರೆ ಕರ್ತವ್ಯ ಹೆಂಗ್ ಮಾಡೋದು? ಅದಕ್ಕಾಗಿ ಒಂದು ವೃದ್ಧ ಮಾನವ ದೇಹವನ್ನ ಆಧಾರವಾಗಿ ಪಡೆದುಕೊಳ್ತಾರೆ. ಅದಕ್ಕಾಗಿ ಪರಮಾತ್ಮನಿಗೆ ಶಿವನಿಗೆ ಮುಖ ಹಾಕುವಂತ ಪದ್ಧತಿ ಬಂತು. ಅದಕ್ಕೆ ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಅವಜಾನಂತಿ ಅವಜಾನಂತಿ ಮನುಷ್ಯರು ತಿಳ್ಕೊಂಡಿಲ್ಲ. ಏನ್ ತಿಳ್ಕೊಂಡಿಲ್ಲ ಅಂತಂದ್ರೆ, ನಾನು ಮೂಢಮತಿ ಆಗಿರುವಂತಹ ಮನುಷ್ಯರು ತಿಳ್ಕೊಂಡಿಲ್ಲ. ಏನ್ ತಿಳ್ಕೊಂಡಿಲ್ಲ ಅಂದ್ರೆ, ನಾನು ಒಬ್ಬ ಮಾನವ ಶರೀರವನ್ನ ಅವತರಿಸಿ ಧರೆ ಮೇಲೆ ಬಂದು ಸೃಷ್ಟಿ ಪರಿವರ್ತನೆ ಕಾರ್ಯವನ್ನ ಮಾಡ್ತೇನೆ ಅನ್ನೋದು ಮೂಢಮತಿಯಾಗಿರುವಂತಹ ಮನುಷ್ಯರಿಗೆ ಗೊತ್ತಿಲ್ಲ. ನಾನೇ ಬಂದು ತಿಳಿಸ್ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ.
ಅದರಂತೆ ಪರಮಾತ್ಮ ಬಂದು ನಮಗೆ ತಿಳುವಳಿಕೆ ಕೊಡ್ತಾರೆ. ಅದಕ್ಕಾಗಿ ಪರಮಾತ್ಮ ಒಂದು ವೃದ್ಧ ಶರೀರದ ಆಧಾರ ತಗೊಳ್ತಾರೆ ಅನ್ನೋದಕ್ಕೆ ಮುಖ ಹಾಕುವಂತ ಪದ್ಧತಿ ಬಂತು. ಆಮೇಲೆ ಶಿವಲಿಂಗದ ಮೇಲೆ ಧಾರಾಪಾತ್ರೆಯನ್ನು ಕಟ್ತೀವಿ. ಹನಿ 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 ನೀರು ಬೀಳ್ತದೆ. ಆ ಶಿವಲಿಂಗಕ್ಕೆ ಹನಿ ಹನಿ ನೀರು ಬಿದ್ದರೆ ಶಿವಲಿಂಗ ಏನಾದರೂ ಅದಕ್ಕೆ ನೀರಿನ ಅವಶ್ಯಕತೆ ಅದ ಏನ್ರಿ? ಆ ಒಂದು ಧಾರಾಪಾತ್ರೆಯಿಂದ ಬೀಳುವಂತ ಹನಿ ಹನಿ ಅವಶ್ಯಕತೆ ಅದ ಏನ್ರಿ? ಇಲ್ಲ. ಈ ಪದ್ಧತಿ ಯಾಕೆ ಹಾಕಿದ್ರು ಅಂತಂದ್ರೆ, ನಾವು ಆತ್ಮಗಳಿಗೆ ಪರಮಾತ್ಮ ಕೊಡುವಂತಹ ಜ್ಞಾನ ನಿರಂತರ ಧಾರಾಕಾರವಾಗಿ ಬೀಳ್ತಾ ಇರಬೇಕು. ಯಾವ ರೀತಿ ದಿನ ಈ ಹೊಟ್ಟೆ ತುಂಬುದಕ್ಕೆ ಊಟ ಮಾಡ್ತೀವಿ, ಈ ಶರೀರ ಸ್ವಚ್ಛ ಆಗಬೇಕು ಅಂತಂದ್ರೆ ಶರೀರಕ್ಕೆ ಸ್ನಾನ ಮಾಡ್ತೀವಿ, ಹಾಗೆ ಮನಸ್ಸು ಸ್ವಚ್ಛ ಆಗಬೇಕು ಅಂತಂದ್ರೆ ಮನಸ್ಸಿಗೆ ಒಳ್ಳೆ ವಿಚಾರದ ಊಟ ಹಾಕಬೇಕು, ಒಳ್ಳೆ ವಿಚಾರದ ಅಮೃತವನ್ನ ಮನಸ್ಸಿಗೆ ಹಾಕಬೇಕು. ಅದಕ್ಕೆ ಮನ ಶುದ್ಧ ತನು ಶುದ್ಧ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಏನು ಮಾಡಿದ್ರು, ಶಿವಲಿಂಗದ ಮೇಲೆ ಹನಿ ಹನಿ ಧಾರಾಪಾತ್ರೆಯನ್ನ ಕಟ್ಟಿದ್ರು. ಈ ರೀತಿ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಅರ್ಥ ತಿಳ್ಕೊಂಡು ಮಾಡಿದ್ರೆ ಅದು ಸಾರ್ಥಕ. ನಾವು ಅರ್ಥ ತಿಳ್ಕೊಳ್ಳಾರ್ದೆ ಹಿಂದಕ್ಕೆ ನಮ್ಮ ಮನೆಯೊಳಗೆ ಪದ್ಧತಿ ಹಿಂಗದ, ಅದಕ್ಕೆ ಅವರು ಕಡ್ಡಿ ಬೆಳಗ್ತಿದ್ರು ನಾವು ಕಡ್ಡಿ ಬೆಳಗ್ತೀವಿ, ಅವರು ಪತ್ರಿ ಏರಿಸ್ತಾರೆ ನಾವು ಪತ್ರಿ ಏರಿಸ್ತೀವಿ, ಅವರು ಹೂ ಏರಿಸ್ತಾರೆ ನಾವು ಹೂ ಏರಿಸ್ತೀವಿ. ಯಾಕೆ ಮಾಡಿದೀವಿ ಅಂದ್ರೆ ಏನಾಗ್ತದ್ರಿ, ಅಂಧ ಆಚರಣೆ ಮೂಢನಂಬಿಕೆ ಆಗ್ತದೆ. ಅದಕ್ಕೆ ಅರ್ಥ ತಿಳಿದು ಆಚರಣೆ ಮಾಡಿದಾಗ ಸಾರ್ಥಕ ಆಗ್ತದೆ. ಆದ್ರಿಂದ ಶಿವಲಿಂಗಕ್ಕೆ ಅನೇಕ ವಿಧಿಗಳಿಂದ ಪೂಜೆಯನ್ನು ಶಿವರಾತ್ರಿಯ ದಿನ ಮಾಡಿದ್ದೀವಿ. ಆಮೇಲೆ ರಾತ್ರಿ ಸಮಯದಲ್ಲಿ ಜಾಗರಣೆ ಅಂತ ಮಾಡ್ತೀವಿ. ಜಾಗರಣೆ ಮಾಡಬೇಕು ಅಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಇಡೀ ರಾತ್ರಿ ಎಲ್ಲ ಕಣ್ಣು ತೆರೆದು ಕೂಡಬೇಕು, ಅದು ಜಾಗರಣೆ ಅಂತ ತಿಳ್ಕೊಂಡು ಅದಕ್ಕೆ ಕೆಲವರು ಸಿನಿಮಾ ನೋಡ್ತಾರೆ, ಕೆಲವರು ನಾಟಕ ನೋಡ್ತಾರೆ, ಕೆಲವರು ಪಾರ್ಟಿಗಳನ್ನು ಮಾಡ್ತಾರೆ, ಕೆಲವರು ಭಜನೆ ಕೀರ್ತನೆ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಅನೇಕ ರೂಪದಿಂದ ಒಟ್ಟ ಕಣ್ಣು ತೆರೆದು ಇರಬೇಕು, ಅದಕ್ಕೆ ಜಾಗೃತರಾಗಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬರೀ ಕಣ್ಣು ತೆರೆದು ಇರೋದು ಜಾಗರಣೆ ಅಲ್ಲ. ಜಾಗರಣೆ ಅಂದ್ರೆ ಜಾಗೃತರಾಗಿರೋದು. ಈಗ ಶಾಲೆಯಲ್ಲಿ ಟೀಚರ್ ಕ್ಲಾಸ್ ಮಾಡ್ತಾ ಇದ್ದ, ವಿದ್ಯಾರ್ಥಿ ಕ್ಲಾಸ್ ಕೇಳ್ತಾ ಇದ್ದ. ಆ ಕ್ಲಾಸ್ ಕೇಳ್ತಾ ಇರುವವನಿಗೆ ಏನ್ ಕೇಳಿದಿ ಅಂತ ಟೀಚರ್ ಪ್ರಶ್ನೆ ಮಾಡ್ತಾರೆ. ವಿದ್ಯಾರ್ಥಿ ಏನು ಹೇಳೋದಿಲ್ಲ. ಅವಾಗ ಟೀಚರ್ ಏನಂತಾರೆ, ಎಚ್ಚರಿದ್ದಿಲ್ಲೋ ಅಂತಾರೆ. ಅಂದ್ರೆ ಅವ್ನು ಕಣ್ಣು ಮುಚ್ಚಿ ವಿದ್ಯಾರ್ಥಿ ಮಲ್ಕೊಂಡಿಲ್ಲ, ಅಟೆನ್ಷನ್ ಇಲ್ಲ ಅಂತ. ಹಂಗೆ ನಾವು ಕೂಡ ಅಟೆನ್ಷನ್ ಇಂದ ಇರಬೇಕು. ಅದೇ ನಿಜವಾದ ಜಾಗರಣೆ. ಯಾವ ಅಟೆನ್ಷನ್ ಇರಬೇಕು ಅಂದ್ರೆ, ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ನಾನು ಈ ಭೂಮಿ ಮೇಲೆ ಬಂದು ಏನು ಮಾಡಬೇಕು, ನಾನು ಏನು ತಗೊಂಡು ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ, ಈ ಎಲ್ಲ ವಿಚಾರಗಳ ಬಗ್ಗೆ ನನಗೆ ಜಾಗೃತಿ ಇರಬೇಕು. ಹಾಗೂ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ 5 ವಿಕಾರಗಳಿಂದ ನಾವು ಸುರಕ್ಷಿತವಾಗಿರಬೇಕು. ಯಾವ ರೀತಿ ಕರಡು ಬರ್ತಾರೆ ಅಂತಂದ್ರೆ ಏನು ಮಾಡ್ತಾರೆ, ಪೊಲೀಸರು ಕಾಯ್ತಾರೆ. ಅಥವಾ ಪೊಲೀಸರು ಕಾಯೋದಕ್ಕೆ ಬಂದಿಲ್ಲ ಅಂತಂದ್ರೆ ಕಳ್ಳರ ಹಾವಳಿ ಆಯಿತು ಅಂದರೆ ಆ ಕಾಲನಿ ಒಳಗೆ ಮಾತಾಡ್ಕೊಳ್ತಾರೆ, ಎಲ್ಲರೂ ಮೀಟಿಂಗ್ ಮಾಡ್ತಾರೆ. ಒಂದೊಂದು ದಿವಸ 4 ಮಂದಿ ಊರ ಕಾಲನಿ ಎಲ್ಲ ಏನು ಮಾಡೋದು, ಪೆಹರೆ ಮಾಡೋದು. ಅಂದರೆ ಜಾಗೃತರಾಗಿರ್ಬೇಕು, ಅಟೆನ್ಷನ್ ಇರಬೇಕು. ಅದೇ ರೀತಿ ಆ ಹೊರಗಡೆ ಕಳ್ಳರನ್ನು ನಾವು ಕಾಯ್ತೀವಿ. ಹಾಗೆ ನಮ್ಮ ಒಳಗಡೆ ಇರುವಂತಹ ಕಳ್ಳರು ಯಾರು ಅಂತಂದರೆ ಈ ವಿಕಾರಿ ಗುಣಗಳು. ಈ ವಿಕಾರಿ ಗುಣಗಳು ನಮ್ಮಲ್ಲಿ ಬರಬಾರ್ದು ಅನ್ನೋದಕ್ಕಾಗಿ ಜಾಗೃತರಾಗಿರೋದೇ ನಿಜವಾದ ಜಾಗರಣೆ. ಅದಕ್ಕೆ ಪರಮಾತ್ಮ ತಿಳಿಸ್ಕೊಡ್ತಾರೆ. ಅದಕ್ಕೆ ಶರಣರು ಹೇಳ್ತಾರೆ, ಸತ್ಯ ಶಿವಭಕ್ತನಿಗೆ ನಿತ್ಯವೂ ಶಿವರಾತ್ರಿ ಅಂತ. ನಮಗೆ ವರ್ಷಕ್ಕೆ 1 ದಿನ ಶಿವರಾತ್ರಿ ಅಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡಿರುವಂಥವ್ರಿಗೆ ಪ್ರತಿದಿನನೂ ಶಿವರಾತ್ರಿ. ಪ್ರತಿದಿನ ನಾವು ಮನಸ್ಸು ಬುದ್ಧಿಯಿಂದ ಭಗವಂತನ ನೆನಪು ಮಾಡ್ತೀವಿ. ಅದು ಪರಮಾತ್ಮ ಈ ಸಮಯದಲ್ಲಿ ಬಂದ ಅಂತ ಗೊತ್ತಾಯ್ತು. ಈ ಸಮಯದಲ್ಲಿ ಬಂದಿರೋದಕ್ಕಾಗಿ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಪರಮಾತ್ಮ ಯಾಕೆ ಬಂದ ಮತ್ತು ಬಂದು ಏನು ಮಾಡಿದ, ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಏನು ಹೇಳ್ತೀವಿ, ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ಅಂತ ಕರಿತೀವಿ. ಯಾಕೆ ಅಂದರೆ ಪರಮಾತ್ಮನು ಅವತರಿಸಿದ ದಿನ, ಅದಕ್ಕೆ ಜಯಂತಿ ಅಂತ ಹೇಳ್ತೀವಿ. ಎಷ್ಟೋ ಜನ ವಿಚಾರ ಮಾಡ್ಬೋದು, ಪರಮಾತ್ಮ ಹುಟ್ಟುದೇ ಇಲ್ಲ ಅಂತೀರಿ, ಮತ್ತೆ ಜಯಂತಿ ಅಂತ ಹೆಂಗೆ ಮಾಡ್ತೀರಿ? ನಾವೆಷ್ಟೆಲ್ಲ ಜನರು ಜಯಂತಿ ಮಾಡ್ತೀವಲ್ಲ, ಬುದ್ಧ ಜಯಂತಿ, ಬಸವ ಜಯಂತಿ, ಗಾಂಧಿ ಜಯಂತಿ, ಅನೇಕರ ಜಯಂತಿ ಮಾಡ್ತೀವಿ. ಹಾಗೆ ಶಿವನ ಜಯಂತಿ ಮಾಡ್ತಿರಲ್ಲ, ಅವರಂತೂ ಶರೀರ ತಗೊಂಡು ತಾಯಿ ಗರ್ಭದಿಂದ ಎಂದು ಜನ್ಮ ಪಡೆದ್ರು ಆ ಜಯಂತಿ ಮಾಡ್ತೀವಿ. ಆದರೆ ಶಿವನಿಗೆ ಯಾಕೆ ಜಯಂತಿ ಮಾಡಿದ್ದೀವಿ ಅಂದರೆ, ಶಿವನು ಈ ಭೂಮಿಯ ಮೇಲೆ ಅವತರಿಸಿದ. ಯಾಕೆ ಅಂತಂದ್ರೆ
ಯಾವ ಯಾವ ಸಮಯದಲ್ಲಿ ಈ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗ್ತದೋ ಆಗ ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮದ ಸ್ಥಾಪನೆ ಮಾಡುವುದಕ್ಕೆ ಈ ಭೂಮಿಯ ಮೇಲೆ ಅವತರಿಸುತ್ತೇನೆ ಅಂತ ಪರಮಾತ್ಮ ಹೇಳಿದಂತೆ ಪರಮಾತ್ಮನು ಈ ಭೂಮಿಯ ಪರಿವರ್ತನೆಗಾಗಿ ಅಥವಾ ಈ ಭೂಮಿ ಮೇಲಿರುವಂತಹ ನಾವೆಲ್ಲ ಆತ್ಮಗಳ ಪರಿವರ್ತನೆಗಾಗಿ ಪರಮಾತ್ಮ ಈ ಭೂಮಿಯ ಮೇಲೆ ಅವತರಿಸಿದ. ಅಂದಿನಿಂದ ಇಂದಿನವರೆಗೆ ಶಿವ ಜಯಂತಿ ಮಹೋತ್ಸವ ಅಂತ ಆಚರಣೆ ಮಾಡ್ತೀವಿ. ಇದು 90ನೇ ಶಿವ ಜಯಂತಿ ಮಹೋತ್ಸವ. ಪರಮಾತ್ಮ ನಿರಾಕಾರನು ಈ ಭೂಮಿಯ ಮೇಲೆ ಅವತರಿಸಿ ಅರ್ಥಾತ್ ಪ್ರಜಾಪಿತ ಬ್ರಹ್ಮರವರ ಶರೀರವನ್ನು ಆಧಾರವನ್ನ ಪಡೆದುಕೊಂಡು ಎಲ್ಲರಿಗೂ ಈ ಸತ್ಯ ಜ್ಞಾನವನ್ನ ಕೊಡ್ತಾ ಇರುವಂತದ್ದು 90 ವರ್ಷಗಳು ಆಯಿತು. ಅದಕ್ಕೆ ಈ ವರ್ಷವನ್ನ 90ನೆಯ ಶಿವ ಜಯಂತಿ ಮಹೋತ್ಸವ ಅಂತ ಕರೀಲಾಗ್ತದೆ. ಆಮೇಲೆ ಈ ಮಹೋತ್ಸವವನ್ನು ನಾವು ಹೆಂಗ ಆಚರಣೆ ಮಾಡಬೇಕು ಅಂತಂದ್ರೆ, ಇವತ್ತು ಬುದ್ಧ ಜಯಂತಿ, ಬಸವ ಜಯಂತಿ, ಗಾಂಧಿ ಜಯಂತಿ, ಈಗ ಎಷ್ಟೆಲ್ಲ ಜಯಂತಿಗಳನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಸರ್ಕಾರದವರೇ ಎಲ್ಲರಿಗೂ ಆಚರಣೆ ಮಾಡಬೇಕು ಅಂತ ಕಂಪಲ್ಸರಿ ಆಚರಣೆ ಮಾಡ್ತಾರೆ. ಆದರೆ ಈ ಶಿವ ಜಯಂತಿಯನ್ನು ಯಾರು ಆಚರಣೆ ಮಾಡಬೇಕು ಅಂದ್ರೆ ಜಗತ್ತಿನ ಪ್ರತಿಯೊಬ್ಬರು ಆಚರಣೆ ಮಾಡಲೇಬೇಕು. ಯಾಕಂದ್ರೆ ಶಿವನು ಒಂದು ಧರ್ಮ, ಒಂದು ಮತ, ಒಂದು ಜಾತಿ, ಒಂದು ಊರು, ಒಂದು ದೇಶ, ಒಂದು ಧರ್ಮ ಯಾವುದಕ್ಕೂ ಸೀಮೆ ಇಲ್ಲ. ಪರಮಾತ್ಮನಿಗೆ ಏನಾದ್ರು ಸೀಮೆ ಅದ ಏನ್ರಿ? ಎಲ್ಲಾ ಧರ್ಮದವರಿಗೆ, ಎಲ್ಲಾ ಭಾಷೆಯವರಿಗೆ, ಎಲ್ಲಾ ದೇಶದವರಿಗೆ, ಎಲ್ಲಾ ವೇಷದವರಿಗೆ ಎಲ್ಲರಿಗೂ ಪರಮಾತ್ಮ ತಂದೆ ಇದ್ದಾನೆ. ಅಂದಮೇಲೆ ಎಲ್ಲರಿಗೂ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಕತ್ತಲೆಯಲ್ಲಿರುವಂತವರಿಗೆ ಬೆಳಕನ್ನು ಕೊಟ್ಟಿದ್ದಾರೆ. ಅಂದಮೇಲೆ ಎಲ್ಲರೂ ಸೇರಿ ಏನ್ ಮಾಡ್ಬೇಕಾಗಿದ್ದಾರೆ? ಈ ಶಿವ ಜಯಂತಿಯನ್ನು ಆಚರಣೆ ಮಾಡಬೇಕು. ಜಗತ್ತಿನ ಜನರಿಗೆ ಶಿವನ ಡಂಗುರ ಸಾರಬೇಕು. ಶಿವನ ಡಂಗುರ ಏನು ಅಂದ್ರೆ, ಮಕ್ಕಳೇ, ನಾನೀಗ ಈ ಭೂಮಿಯ ಮೇಲೆ ಬಂದಿದ್ದೇನೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿಮ್ಮ ತಂದೆ ಆದಂತಹ ನಾನು ಪರಮಾತ್ಮನನ್ನ ನೆನಪು ಮಾಡಿರಿ, ಪಾಪಗಳಿಂದ ಮುಕ್ತರಾಗಿರಿ, ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಳಿರಿ. ಇದು ಪರಮಾತ್ಮನ ಡಂಗುರ. ಈ ಡಂಗುರವನ್ನ ಸಾರುವುದಕ್ಕಾಗಿ ಯಾರು ನಿಮಿತ್ತ ಮಾಡಿದ್ದಾರೆ? ನಾವೆಲ್ಲ ಮಕ್ಕಳನ್ನ. ಪರಮಾತ್ಮ ತಾನೇ ಒಬ್ಬನೇ ಹೇಳ್ತಾರೇನ್ರಿ? ನಮಗೆ ಹೇಳ್ತಾರೆ ಮಕ್ಕಳಿಗೆ. ನಾವೇನ್ ಮಾಡ್ಬೇಕಾಗಿದ್ರೆ ಒಬ್ಬೊಬ್ರು 10 ಮಂದಿಗೆ ಹೇಳ್ಬೇಕು. ಏನಂತ ಹೇಳ್ಬೇಕು? ಪರಮಾತ್ಮ ಬಂದಾನೆ, ಪರಮಾತ್ಮ ಬಂದಾನೆ, ಪರಮಾತ್ಮ ಬಂದಾನೆ. ಪರಮಾತ್ಮನನ್ನ ನೆನಪು ಮಾಡ್ರಿ, ಪರಮಾತ್ಮನ ನೆನಪು ಮಾಡ್ರಿ, ಪರಮಾತ್ಮನ ನೆನಪು ಮಾಡ್ರಿ. ಪುಣ್ಯದ ಗಳಿಕೆ ಮಾಡ್ಕೊಳ್ರಿ, ಪುಣ್ಯ ಗಳಿಕೆ ಮಾಡ್ಕೊಳ್ರಿ, ಪುಣ್ಯದ ಗಳಿಕೆ ಮಾಡ್ಕೊಳ್ರಿ. ಪರಮಾತ್ಮ ಹೇಳ್ತಾರೆ, ಶಿವನರಿಯದ ಜೀವ ಶವಕ್ಕೆ ಸಮಾನ. ಪರಮಾತ್ಮ ಯಾರು ಅನ್ನೋದನ್ನು ತಿಳಿಲೇ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಇದ್ದರೂ ಸಹಿತ ನಾವೇನಾಗ್ತದೆ? ನಿರರ್ಥಕ ಆಗ್ತದೆ. ಅದಕ್ಕೆ ಇಂದಿಲ್ಲದಿದ್ದರೆ ಇಲ್ಲ, ಎಂದಿಗೂ ಇಲ್ಲ. ಏನೇ ನಾವು ತಿಳ್ಕೋಬೇಕು, ಪರಮಾತ್ಮನನ್ನು ನೆನಪು ಮಾಡಬೇಕು, ಪುಣ್ಯದ ಗಳಿಕೆ ಮಾಡ್ಕೊಳ್ಬೇಕು ಅಂದ್ರೆ ಇಂದಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಏನೇ ಗಳಿಕೆ ಮಾಡ್ಕೊಳ್ಬೇಕು, ಹೀಗೆ ಮಾಡ್ಕೊಳ್ಬೇಕು ಅಂದ್ರೆ ಆ ಪರಮಾತ್ಮ ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು, ಪರಮಾತ್ಮನನ್ನ ನೆನಪು ಮಾಡಬೇಕು. ಇದೇ ಸಮಾಚಾರ ಕೊಡೋದಕ್ಕೆ, ಇದೇ ಸಂದೇಶ ಕೊಡೋದಕ್ಕೆ ಪರಮಾತ್ಮ ಈ ಭೂಮಿ ಮೇಲೆ ಬಂದಾರ. ಅದಕ್ಕೆ ಪೈಗಂಬರ್ ಅಂತ. ಪೈಗಂಬರ್ ಅಂದ್ರೆ ಸಂದೇಶ ಕೊಡುವವರು. ಪರಮಾತ್ಮ ನಾವೆಲ್ಲ ಮಕ್ಕಳ ಮೂಲಕ ಇಡೀ ಜಗತ್ತಿಗೆ ಸಂದೇಶ ಕೊಡುವುದನ್ನ ತಿಳಿಸಿದ್ದಾರೆ. ಏನ್ ಸಂದೇಶ ಕೊಡ್ತಾ ಇದ್ದಾರೆ ಪರಮಾತ್ಮ? ಒಂದನೆಯದ್ದು, ನಾನು ಯಾರು, ಎಲ್ಲಿಂದ ಬಂದೆ, ನಾನು ಈ ದೇಹ ಅಲ್ಲ, ಈ ದೇಹದಲ್ಲಿ ಚೈತನ್ಯ ಆತ್ಮ ಇದ್ದೇನೆ, ನನ್ನ ಆತ್ಮ ಜ್ಯೋತಿ ಸ್ವರೂಪ ಇದ್ದೇನೆ ಅನ್ನೋದನ್ನ ಪರಮಾತ್ಮ ಮೊದಲು ತಿಳಿಸ್ಕೊಡ್ರು. ಎರಡನೇದೇನು ತಿಳಿಸ್ಕೊಡ್ತಾರೆ? ಪರಮಾತ್ಮ ಯಾರು? ನಾವೆಲ್ಲ ಆತ್ಮಗಳಿಗೆ ತಂದೆ. ಈ ಯಾವ ರೀತಿ ದೇಹದ ತಂದೆಗಳು ಅನೇಕ ಇದ್ದಾರೆ, ಹಾಗೆ ಆತ್ಮದ ತಂದೆ ಒಬ್ಬನೇ ಪರಮಾತ್ಮ ಇದ್ದಾರೆ. ಪರಮಾತ್ಮ ಇಡೀ ಜಗತ್ತಿಗೆ ಒಡೆಯ. ಪರಮಾತ್ಮನಿಗೆ ಜಗದೀಶ್ವರ, ವಿಶ್ವೇಶ್ವರ, ಲೋಕೇಶ್ವರ, ಮಹೇಶ್ವರ ಅಂತ ಕರಿತೀವಿ. ಪರಮಾತ್ಮ ಯಾರು ಅಂತಂದ್ರೆ ದೇಹಧಾರಿ ದೇವತೆಗಳೇ ಬೇರೆ, ನಿರಾಕಾರ ಪರಮಾತ್ಮನೇ ಬೇರೆ. ಅದಕ್ಕೆ ಹೇಳಿದ್ರು, ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚೆಲುವನಿಗೆ ಒಲಿದೇನವ್ವ ಅಂತ ಅಕ್ಮದೇವಿ ಹೇಳಿದ್ರು. ಶರಣರು ಹೇಳಿದ್ರು, ತಂದೆ ಇಲ್ಲದ ಕಂದ, ಜನನಿ ಇಲ್ಲದ ಜನಿತ, ಮೂರನರಿಯದ ಮುಗ್ಧ ಅಂತ ಹೇಳಿದ್ರು. ಪರಮಾತ್ಮ ಯಾರು ಅಂದ್ರೆ ಈ ಮೂಳೆ ಮಾಂಸದ ಚರ್ಮ ಇರುವಂತವನು ಪರಮಾತ್ಮ ಆಗಲಾರ. ಪರಮಾತ್ಮನು ಒಬ್ಬಾತನೇ. ಇದು ಎರಡನೇ ಮಾತು ಹೇಳಿದ್ರು. ಮೂರನೇ ಮಾತು ಏನ್ ಹೇಳಿದ್ರು ಅಂತಂದ್ರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಡ್ರಿ, ನಿಮ್ಮ ತಂದೆಯಾದ ನನ್ನನ್ನ ನೆನಪು ಮಾಡಿ. ಈ ಮಾತನ್ನ ನಾವು ತಿಳ್ಕೊಳ್ಬೇಕು.
ಜಗತ್ತಿನ ಎಲ್ಲರಿಗೂ ತಿಳಿಸಿಕೊಡ್ಬೇಕು. ಇದನ್ನ ತಿಳಿಸುವುದಕ್ಕಾಗಿಯೇ ಪರಮಾತ್ಮ ಈ ಭೂಮಿ ಮೇಲೆ ಅವತರಿಸಿದ್ದಾರೆ. ಆ ದಿನವನ್ನ ಅಂದಿನಿಂದ ಇಂದಿನವರೆಗೆ ನಾವು ಶಿವರಾತ್ರಿ, ಶಿವ ಜಯಂತಿ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಶಿವ ಜಯಂತಿ ಇನ್ನು 15ನೇ ತಾರೀಕದಲ್ಲಿ ಇವತ್ತೇ ಮಾಡಕತ್ತಿರಲ್ರಿ ಅಂತ ವಿಚಾರ ಬರ್ಬೋದು. ಈ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಶಿವರಾತ್ರಿಯ ಹಿಂದೆ 15 ದಿವಸ, ಮುಂದೆ 15 ದಿವಸ ಎಲ್ಲರಿಗೂ ಪರಮಾತ್ಮನ ಸಂದೇಶವನ್ನು ತಲುಪಿಸುವುದಕ್ಕಾಗಿ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಗಲ್ಲಿಗಳಲ್ಲಿ, ಬೇರೆ ಬೇರೆ ಸ್ಥಾನಗಳಲ್ಲಿ ತಿಳಿಸ್ಬೇಕಾಗ್ತದೆ. ಅದಕ್ಕಾಗಿ ನಾವು ಶಿವರಾತ್ರಿಯನ್ನ ಇಡೀ ತಿಂಗಳವರೆಗೆ ಆಚರಣೆ ಮಾಡ್ತೀವಿ. ಅದಕ್ಕೆ ಇವತ್ತಿನ ದಿನ ಗಿಫ್ಟ್ ಕೊಡಿಸ್ತೀವಿ. ಅದ್ರ ಹೆಸರು ಮಾತ್ರ ಸ್ವರ್ಣ ಹೇಳ್ತಾರೆ. ಬರೀ ಸ್ವರ್ಣ ಅಮೃತ ವೇಳೆ ಯೋಗನ ಮಾಡ್ರಿ. ಜನವರಿ 18 ತಾರೀಕಿಗೆ ಒಂದು ಗುಳಿರು ಕೇಳಿದೆ ಅಂತ ಹೇಳಿ. ಅದಕ್ಕೆ ವಿಶೇಷವಾಗಿ ಅಮೃತ ವೇಳೆ ಯೋಗ 18 ದಿನ ಹಿಂಗ್ ಮಾಡ್ಲಾಯ್ತು. ಅದ್ರಾಗ ಬಂದವ್ರು ಯಾರು ಅಂದ್ರ ಗೋರಮ್ಮ ಹಾದಿಮನಿ ಅಕ್ಕವ್ರ ಕಡೆಯಿಂದ ಬಂದವ್ರು ಹಂಗೆ ಗಿಫ್ಟ್ ತಗೋಬೇಕು. ಈಶ್ವರ ಕಾಣಿಕೆ ತಪ್ಪಿಲ್ರಿ ಯಾರು ಬಂದಾರ ನೋಡ. ಅಮೃತ ವೇಳೆ ಯೋಗದಲ್ಲಿ ಬಂದು ಮಾಡಿ ಫೋಟೋ ತಗೋರೆ ನೋಡ. ವಿದ್ಯಾರ್ಥಿಗಳು ಮತ್ತೆ ಇನ್ನೊಂದ್ಸಲ ಪ್ರೋಗ್ರಾಮ್ದಾಗ ನಾವು
ಇನ್ಮೇಲೆ ನಿಮಗೂ ಅನಿಸ್ಬೇಕು ನಾವು ಹಿಂಗೆ ತಪ್ಪಿಸ್ಲಾರ್ದ ಬಂದ್ರೆ ಸಿಗ್ತಾವು ಹೌದಿಲ್ರಿ? ಕ್ಲಾಸ್ ತಪ್ಸಲ್ರಿ ಯಾರು ಬೇಕು ಅವ್ರು ಭಾರತದಲ್ಲಿ ನಮ್ಮೆಲ್ಲರಿಗೂ ಒಂದು ಸಂಪ್ರದಾಯ ಏನಂದ್ರೆ ಮನೆಯಲ್ಲೇನು ಮನೆಗೆ ಯಾರೇ ಅತಿಥಿಗಳು ಬಂದರೂ ನಾವು ಸತ್ಕಾರ ಮಾಡೋದು ನಮ್ಮ ಪದ್ಧತಿ, ನಮ್ಮ ಸಂಸ್ಕೃತಿ. ಅದೇ ಥರನಾಗಿ ಹೂವಿನಿಪ್ಪರಿಗೆ ಸೇವಾ ಕೇಂದ್ರದಿಂದ ಈಗ ನಾನು ಬಾಗಲಕೋಟದಿಂದ ಬಂದಂಥ ಬಾಗೇವಾಡಿಯಿಂದ ಬಂದಂಥ ಅಕ್ಕೋರು ಈ ಸೇವಾ ಕೇಂದ್ರದ ಮುಖ್ಯಸ್ಥರು ಅವರು ಅಕ್ಕೋರಿಗೆ ನಾನು ಸನ್ಮಾನವನ್ನು ಮಾಡಬೇಕು ಅಂತ ಸುವರ್ಣ ಅಕ್ಕೋರಲ್ಲಿ ಕೇಳ್ಕೊಳ್ತಾರೆ. ಹಾಗೆ ಬಾಗಲಕೋಟದಿಂದ ಇಷ್ಟೆಲ್ಲ ಬೇಜಿಸಲು ಕೂಡ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಅಕ್ಕೋರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಎಲ್ಲ ಸೆಂಟರ್ಗಳಲ್ಲೂ ಅಕ್ಕೋರ ಜ್ಞಾನ ಕೊಡೋದಕ್ಕೆ ಎಲ್ಲೇ ಒಂದು ಹಳ್ಳಿಯಲ್ಲಿ ಇರ್ತಾರೋ ಅಂಥ ಬೀಜಿ ಇದರಲ್ಲಿನೂ ಕೂಡ ಅಕ್ಕೋರು ಬಂದು ಈ ಸೇವೆಯನ್ನು ನಿಮ್ಮೆಲ್ಲರ ತಾಯಿ ತಾಳ್ಮೆ ಕೊಡುವ ತಾಯಿ ಬಸವನ ಬಾಗೇವಾಡಿ ಬ್ರಹ್ಮಪೂಜನ ಅಟ್ಟನ್ ಬ್ಯಾಡ್ರಿ ತಾಕತ್ ಶಿವಶಕ್ತಿ ಅಂದ್ರೆ ಮಾಡಾಕೋರು. ಯಾಕಂದ್ರೆ ಮಾಡಿದವ್ರು ಯಾರು ಹೇಳ್ಕೋದಿಲ್ಲ, ನಾವು ನೋಡಿದವರಾದ್ರೂ ಹೇಳ್ಬೇಕಿಲ್ಲ. ಅದಕ್ಕೋಸ್ಕರ ಹೂವಿನಿಪ್ಪರಿಗೆ ಸೇವಾ ಕೇಂದ್ರದಿಂದ ಅವರಿಗೂ ಕೂಡ ಒಂದು ಗೌರವ ಸನ್ಮಾನ. ಅದಕ್ಕೆ ತಮ್ಮೆಲ್ಲರೂ ಇವತ್ತಿಲ್ಲಂದ್ರೆ ಇವ್ರು ಮಾಡ್ತಾ ಇದ್ದಾರಂತ ಈಗ ಇಂಥ ಏನು ಅದಕ್ಕಿದು ನಮ್ಮೆಲ್ಲ ಅಕ್ಕಂದಿರ ಪರವಾಗಿ ನಾನು ಅಕ್ಷರ ಕೇಳ್ತಾ ಇದ್ದೀನಿ. ಇದನ್ನು ಶಾಲ್ ಹಚ್ಚಿ ವಜನ ಇಲ್ಲೇ ತೆಗೆದು ಎಲ್ಲರಿಗೂ ಆಶೀರ್ವಾದ ಅವ್ರಿಗೆ ಹೋಗ್ಲಿ, ಇನ್ನೂ ಶಕ್ತಿ ಸೇವೆ ಮಾಡೋದು. ಒಂದರ ಕಾಣಿಸ್ಕೊಳ್ಳಿ. ಭೂಮಿ ಪೂಜೆ ಮಾಡಬೇಕಾಗಿತ್ತು, ಕತ್ಲಾಗ್ಯದ ಅಂತ ಬಿಟ್ಟಿದ್ದೀವಿ. ಅದರ ಇಲ್ಲೇ ಅಕ್ಕರಲ್ಲಿ ನಮ್ಗೆ